ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ವರುಣನ ಕೃಪೆ, ಕಾವೇರಿ ದಯೆಯಿಂದ ಸರ್ಕಾರ ಬಚಾವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಈ ಸಭೆಯ ನಂತರ. ಹೌದು, ವರುಣನ ಕೃಪೆಯಿಂದ ಈಗ ಸದ್ಯಕ್ಕೆ ಬಚಾವಾಗಿದೆ. ಸರ್ಕಾರ ತಡವಾಗಿಯಾದರೂ ಒಂದು ಸರ್ವಪಕ್ಷ ಸಭೆಯನ್ನು ಕರೆದಿದೆ. ಆಲ್ರೆಡಿ ಲೇಟ್ ಆಯಿತು. ಇದರಲ್ಲಿ ಸರ್ಕಾರದ ಸಾಧನೆ ಏನೂ ಇಲ್ಲ ಅಂತ ಸಹಜವಾದ ಧಾಟಿಯಲ್ಲಿ ಆಡಿರೋ ಮಾತದು. ಮಳೆ ಕಡಿಮೆ ಆದರೆ ಮತ್ತೆ ಸಮಸ್ಯೆ ಎದುರಾಗುತ್ತೆ, ಮತ್ತೆ ಅವ್ರು ನೀರು ಬಿಡಿ ಅಂತಾರೆ. ಅವಾಗ ಏನು ಮಾಡೋದು? ಸೊ ತಮಿಳುನಾಡು ಸಿ ಎಂ ಜೊತೆ ಚರ್ಚೆಯ ಅಗತ್ಯನೇ ಇಲ್ಲ ಅಂತ ಇವರ ವಾದ, ಬೇಕಾಗಿಲ್ಲ ಅಂತ ಸಭೆಯ ಬಳಿಕ ಅವ್ರು ಆಡಿರ್ತಕ್ಕಂಥ ಮಾತು. ಅಲ್ಲೇ ನಮಗೆ ಮೇಕೆದಾಟಿಗೆ ಅನುಮತಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ನಾನು ಅಭಿನಂದಿಸ್ತೀನಿ ಅಂತ ಹೇಳಿದ್ರು. ಈಗ ನೀರು ಕಬಿನಿಯಲ್ಲೆಲ್ಲ ನೀರು ತುಂಬಿರೋದ್ರಿಂದ ಆಟೋಮೆಟಿಕ್ಕಾಗಿ ಫ್ಲೋ ಆಗ್ತೈತೆ. ಸೊ ಅದರಿಂದ ಒಂದು ರೀತಿ ಸರ್ಕಾರ ಪಾರಾಗಿದೆ. ಅಂದರೆ ದೇವರೇ ಕಾವೇರಿ ತಾಯಿನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ಸರ್ಕಾರದ್ದೇನು ಅದರಲ್ಲಿ ಪಾತ್ರ ಇಲ್ಲ. ಒಟ್ಟಾರೆ ಜಲದ ವಿವಾದ ಬಂದಾಗ, ತಮಿಳುನಾಡು ವಿಚಾರ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಕನ್ನಡಿಗರು, ಕರ್ನಾಟಕ ಜನ ಒಟ್ಟಿಗೆ ಇರಬೇಕು ಅನ್ನೋದು ಅಭಿಪ್ರಾಯ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿನೂ ಕೂಡ ಒಟ್ಟಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೂ ಕೂಡ ಈ ಬರಗಾಲ ಇರ್ಬೋದು, ಮತ್ತು ಟ್ರಿಬ್ಯುನಲಲ್ಲಿ CWMA ಇದರಲ್ಲೂ ಕೂಡ ಸರಿಯಾದಂಥ ವಾದ ಮಂಡನೆ ಮಾಡಿಲ್ಲ ಅನ್ನೋದು ಕೂಡ ಇದೆ. ಅದನ್ನು ಕೂಡ ಹೇಳಿದಿರಿ. ಮತ್ತು ಈಗ ಮತ್ತೆ ಅಪೀಲ್ ಮಾಡಿದ್ದಾರೆ, ಸರ್ಕಾರ ಮಾಡಿಲ್ಲ, DMK ಮತ್ತೆ ಅಪೀಲ್ ಮಾಡಿದೆ. ಅದ್ರ ಬಗ್ಗೆನೂ ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಹೇಳಿದಿರಿ. ಒಟ್ಟು ಇದು ವಿರೋಧ ಪಕ್ಷದವರ ಮಾತು. ಹೌದು, ಈಗ DMK ಅವರು ತಮಿಳುನಾಡಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ.